ಎಲ್ಲರಿಗೂ ನಮಸ್ಕಾರ. ಮಿಲೆಟ್ಸ್ ಕಿಚನ್ಗೆ ನಿಮಗೆ ಸ್ವಾಗತ. ಇವತ್ತಿನ ರೆಸಿಪಿ ಮಿಲೆಟ್ಸ್ ಮಾಲ್ಟ್. ಈ ಮಾಲ್ಟನ್ನು ಮಾಡಲು ಬೇಕಾಗಿರುವ ಸಾಮಗ್ರಿಗಳು: ಮಿಲೆಟ್ ಪೌಡರ್, ಜೋನಿ ಬೆಲ್ಲ, ಹಾಲು, ಏಲಕ್ಕಿ. ಮಾಲ್ಟ್ ಪೌಡರನ್ನು ನೀರಿನಲ್ಲಿ ಚೆನ್ನಾಗಿ ಕಲಸಿಕೊಳ್ಳಬೇಕು. ಒಂದು ಗಂಟು ಇಲ್ಲದ ಹಾಗೆ ಅದನ್ನು ಸ್ಮೂತಾಗಿ ಪೇಸ್ಟ್ ಮಾಡ್ಕೋಬೇಕು. ಮಾಲ್ಟ್ ಪೌಡರನ್ನು ಸ್ಮೂತಾಗಿ ಪೇಸ್ಟ್ ಮಾಡಿಕೊಂಡ ಮೇಲೆ ಒಂದು ಪಾತ್ರೆಯಲ್ಲಿ 250 ml ನೀರನ್ನು ತೆಗೆದುಕೊಂಡು ಅದನ್ನು ಚೆನ್ನಾಗಿ ಕುದಿಸಬೇಕು. ಆ ನೀರು ಚೆನ್ನಾಗಿ ಕುದಿದ ಮೇಲೆ ಕಲಸಿಕೊಂಡ ಮಾಲ್ಟ್ ಪೇಸ್ಟನ್ನು ಆ ನೀರಿಗೆ ಹಾಕಿ ಗಂಟಿಲ್ಲದ ಹಾಗೆ ನೀಟಾಗಿ ಅದನ್ನು ಕುದಿಯುವ ನೀರಲ್ಲಿ ಹಾಕಿ ಕಲಸಿಕೊಳ್ಳಬೇಕು. ಅದಾದ ಮೇಲೆ ಚೆನ್ನಾಗಿ ಸ್ವಲ್ಪ ಗಟ್ಟಿಯಾಗುವ ಹದದವರೆಗೂ ಅದನ್ನು ಕುದಿಸಿಕೊಳ್ಳಬೇಕು. ಇನ್ನು ಈ ಮಾಲ್ಟ್ ಪೌಡರ್ ಪ್ರತಿದಿನ ನಾವು ಕುಡಿಯೋದರಿಂದ ಏನು ಉಪಯೋಗಗಳೆಂದರೆ, ಡಯಾಬಿಟೀಸ್ ಇದ್ದರೆ ಶುಗರ್ ಲೆವೆಲ್ ಕಂಟ್ರೋಲಿಗೆ ಬರುತ್ತದೆ. ಹಾಗೂ ಒಂದು ಹೆಲ್ದಿ ಲೈಫ್ ಲೀಡ್ ಮಾಡಲು ಇದು ತುಂಬಾ ಮುಖ್ಯವಾಗಿದೆ ಅಂತಲೂ ಹೇಳಬಹುದಾಗಿದೆ. ಈ ಮಾಲ್ಟಿಗೆ ಇವಾಗ 1.5 ಸ್ಪೂನ್ ಜೋನಿ ಬೆಲ್ಲ, ಆರ್ಗ್ಯಾನಿಕ್ ಬೆಲ್ಲ ಅಂತಲೂ ಹೇಳ್ತಾರೆ, ಇದನ್ನು 1.5 ಸ್ಪೂನ್ ಮಾಲ್ಟಿಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಜೋನಿ ಬೆಲ್ಲ ನಾವು ಎದಕ್ಕೆ ಉಪಯೋಗಿಸಬೇಕು ಅಂದರೆ, ಇದು ನಮ್ಮ ಡೈಜೆಷನ್ಗೆ ಹೆಲ್ಪ್ ಮಾಡುತ್ತದೆ. ಅಂದರೆ ಡೈಜೆಷನ್ ಕ್ರಿಯೆಯನ್ನು ಸರಳವಾಗಿಸುತ್ತದೆ ಹಾಗೂ ನಮ್ಮ ರಕ್ತವನ್ನು ಪ್ಯೂರಿಫೈ ಮಾಡುತ್ತದೆ. ಇವಾಗ ನಾವು ಒಂದು ಚುಟಿಕೆಯಷ್ಟು ಅಂದರೆ ಅರ್ಧ ಟೇಬಲ್ ಸ್ಪೂನಷ್ಟು ಏಲಕ್ಕಿ ಪುಡಿಯನ್ನು ಮಾಲ್ಟ್ಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಏಲಕ್ಕಿ ಪೌಡರ್ ಎದಕ್ಕೆ ಯೂಸ್ ಮಾಡಿದ್ದೀವಿ ಅಂದರೆ, ಮಾಲ್ಟಿಗೆ ಒಳ್ಳೆಯ ಫ್ಲೇವರ್ ಕೊಡುತ್ತದೆ ಹಾಗೂ ಟೇಸ್ಟ್ ಇನ್ಕ್ರೀಸ್ ಮಾಡುತ್ತದೆ. ಇವಾಗ 50 ml ಹಾಲನ್ನು ಮಾಲ್ಟಿಗೆ ಹಾಕಿ ಚೆನ್ನಾಗಿ ಕಲಸಿಕೊಳ್ಳಬೇಕು. ಹಾಲು ಉಪಯೋಗ ಮಾಡೋದರಿಂದ ಈ ಮಾಲ್ಟು ಒಂದು ಒಳ್ಳೆಯ ಹದಕ್ಕೆ ಬರುತ್ತದೆ. ಇವಾಗ ಈ ಮಾಲ್ಟನ್ನು ಹಾಲಿನಲ್ಲಿ ಚೆನ್ನಾಗಿ ಕುದಿಸಿಕೊಳ್ಳಬೇಕು. ಚೆನ್ನಾಗಿ ಕುದಿದ ಮೇಲೆ ಈ ಮಾಲ್ಟ್ ರೆಡಿಯಾಗುತ್ತದೆ. ಇದರ ಮೇಲೆ ಡ್ರೈ ಫ್ರೂಟ್ಸ್ ಪೌಡರನ್ನು ಹಾಕಿ ಕುಡಿಯುವುದರಿಂದ